ಈಗ 50 ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ. ಮತ್ತೆ ಯಾವ ಹೋರಾಟ ಈ ಹಗರಣ ಯಾವ ರೀತಿ ಪಾರ್ಟಿ ಈಗ ಅಧಿವೇಶನ ಮುಗಿದೋಯ್ತು, ಇನ್ಮೇಲೆ ಪಾರ್ಟಿ ಅದನ್ನ ನಾವು ತಗೊಂತೀವಿ. ಪ್ರತಿ ಜಿಲ್ಲೆಯಲ್ಲೂ ಇದಕ್ಕೆ ಹೋರಾಟವನ್ನ ನಾವು ಮಾಡೋರಿದ್ರೆ, ಯಾಕಂದ್ರೆ 1,26,00,000 ಜನಕ್ಕೆ ಸೇರ್ಬೇಕಾಯ್ತು ಹಣ. ಇದು ಕೊಟ್ಟಿಲ್ಲ, ಸರಿಯಾಗಿ ಜವಾಬ್ ಕೊಡ್ತಾ ಇಲ್ಲ. ಬರೀ 24, 23, 25 ಇದೆ, ಇಷ್ಟರಲ್ಲೇ ಆಯ್ತು. ಕಂತು ಲೆಕ್ಕ ಹೇಳ್ತಾರೆ. ನಾವು ಕೇಳಿದ್ದು ಮಾರ್ಚ್ ಅಲ್ಲಿ ಯಾಕೆ ಕೊಟ್ಟಿಲ್ಲ, ಫೆಬ್ರವರಿಯಲ್ಲಿ ಯಾಕೆ ಕೊಟ್ಟಿಲ್ಲ, ಫೆಬ್ರವರಿ ಮಾರ್ಚ್ ಅಷ್ಟೇ ನಾವು ಕೇಳ್ತಾ ಇದ್ದೀವಿ. ಇವಾಗ 3 ತಿಂಗಳದ್ದು ಬಂದಿಲ್ಲ, ಅದನ್ನ ನಾವು ಇನ್ನೂ ಕೇಳಿಲ್ಲ. ಈಗ ಡಿಸೆಂಬರ್ ವರ್ಗೂ ಕೊಡ್ಬೇಕು, ನವೆಂಬರ್ದು ಕೊಡ್ಬೇಕು, ಅದಕ್ಕಿನ್ನ ನಾವು ಬಂದೇ ಇಲ್ಲ. ಇವರು ಇಲ್ಲೇ ಫೆಬ್ರವರಿನೇ ಎಗರಿಸ್ಬಿಟ್ಟವ್ರೆ, ಮಾರ್ಚ್ ಎಗರಿಸ್ಬಿಟ್ಟಿದ್ದಾರೆ. ಇದನ್ನ ನಾವು ಕೇಳ್ತಾ ಇದ್ವಿ. ಫಸ್ಟ್ ಫೆಬ್ರವರಿ ಮಾರ್ಚ್ ಕೊಡಿ ಅಂತ ಕೇಳ್ತಾ ಇದ್ವಿ. ಕರ್ನಾಟಕದ ಬಗ್ಗೆ ಬಹಳಷ್ಟು ಚರ್ಚೆ ಆಯ್ತು. ಆದ್ರೆ ಉತ್ತರ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಇತ್ತು. ಅವರೇ ಶಾಸಕರು ಒತ್ತಾಯ ಮಾಡ್ತಿದ್ರು ನಮ್ಮ ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡಿ ಅಂತ. ಆದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ₹1 ಕೂಡ ಘೋಷಣೆ ಮಾಡಿಲ್ಲ. ಇದನ್ನು ವಿಪಕ್ಷ ಯಾವ ರೀತಿ ನೋಡುತ್ತೆ? ಉತ್ತರ ಕರ್ನಾಟಕ ಅಧಿವೇಶನ ನಡೆಯುವಂಥದ್ದೇ ಅಲ್ಲಿ ಏನಾದ್ರೂ ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗುತ್ತೆ. ನೀರಾವರಿ, ಕಬ್ಬು, ಮೆಕ್ಕೆಜೋಳ ಈ ತರದ ಬಗ್ಗೆ ಚರ್ಚೆ ಆಗಿತ್ತು. ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು. ಅವ್ರ ಪಾರ್ಟಿ ಶಾಸಕರೇ, ಕಾಂಗ್ರೆಸ್ ಪಾರ್ಟಿ ಶಾಸಕರೇ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಬಗ್ಗೆ ಚೀಮಾರಿ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ. ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಮೆಕ್ಕೆಜೋಳಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಕಬ್ಬುಗೆ ಪರಿಹಾರ ಸಿಗ್ತಾ ಇಲ್ಲ. ಅವ್ರ ಪಾರ್ಟಿ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ MLA ಚೀಮಾರಿ ಹಾಕಿದ್ದಾರೆ. ಅವ್ರಿಗೆಲ್ಲ ಅನ್ಕೊಂಡಿದ್ರು ಅಟ್ಲೀಸ್ಟ್ ಮಿನಿಮಮ್ ಒಂದು 6-7 ಸಾವಿರ ಕೋಟಿ ಸರ್ಕಾರ ಯೋಜನೆಗಳಿಗೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಒಂದು ನಯಾ ಪೈಸನೂ ಕೊಡ್ಲಿಲ್ಲ. ಅದಕ್ಕೆ ಕಾಂಗ್ರೆಸ್ಸಿನ MLA ತಿರುಗಿ ಬಿದ್ದಿದ್ದಾರೆ. ಈ ಉತ್ತರ ಕರ್ನಾಟಕದ MLA ತಿರುಗಿ ಬಿದ್ದಿದ್ದಾರೆ. ಅವ್ರ ಪಾರ್ಟಿಯರೇ ಈಗ ಪ್ರತ್ಯೇಕ ಕರ್ನಾಟಕ ಅಂತ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ MLA ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಸರ್ಕಾರಕ್ಕೆ ಹೇಳುವಂಥದ್ದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀನಿ. ಸಿದ್ದರಾಮಯ್ಯನವರು ದೊಡ್ಡ ಬಡಾಯಿ ಕೊಚ್ಕೊಂಡ್ರು. ನಾನು ಹೇಳೋದು ಇಡೀ ರಾಜ್ಯದಲ್ಲೇ 16 ಬಡ್ಜೆಟ್ ಅನ್ನ ಮಂಡಿಸಂತ ಸಿದ್ದರಾಮಯ್ಯನವರು 16 ಬಡ್ಜೆಟ್ ಯಾವ ಮುಖ್ಯಮಂತ್ರಿ ಮಾಡಿಲ್ಲ, ಯಾವ ಮಂತ್ರಿನೂ ಮಾಡಿಲ್ಲ. 16 ಬಡ್ಜೆಟ್ ನೀವು ಮಂಡಿಸಿದ ಮೇಲೂ ಉತ್ತರ ಕರ್ನಾಟಕ ಡೆವಲಪ್ ಆಗಿಲ್ಲ ಅಂದ್ರೆ ಅದು ಈಸ್ ಯುವರ್ ಫೇಲ್ಯೂರ್, ಸಿದ್ದರಾಮಯ್ಯನವರ ಫೇಲ್ಯೂರ್. ಸಿದ್ದರಾಮಯ್ಯನವ್ರ ಗೌರವ ಇದ್ರೆ ಆ ಸ್ಥಾನ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು. ಅವರು ನಾನು 16 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿನೇ ಆಗಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ರಿಸೈನ್ ಆಸ್ ಅ ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವು ರಿಸೈನ್ ಮಾಡಬೇಕು. ಇಷ್ಟು ಬಡ್ಜೆಟ್ ನೀವು ಮಂಡಿಸಿದ ಮೇಲೂ ಉದ್ಧಾರ ಆಗಿಲ್ಲ ಉತ್ತರ ಕರ್ನಾಟಕ ಅಂದ್ರೆ ಇನ್ನೇನಕ್ಕೆ ಇನ್ನೊಂದು ಬಡ್ಜೆಟ್ ಏನ್ ಮಂಡಿಸ್ತೀರ? ಯಾರಿಗಾನ ಬೇರೆ ಬಿಟ್ಕೊಡಿ, ಇನ್ನೊಂದು ಬಡ್ಜೆಟ್ ಮಂಡನೆ ಮಾಡಿ. ಯು ಫೇಲ್. 16 ಬಡ್ಜೆಟ್ ಕೊಟ್ಟು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಯು ಆರ್ ಫೇಲ್. ಅವರು ಉತ್ತರ ಕರ್ನಾಟಕಕ್ಕೆ ಘೋಷಣೆ ಮಾಡ್ತಾರಲ್ಲ, ಯಾವುದು ಇಂಪ್ಲಿಮೆಂಟೇ ಆಗಲ್ಲ. ಬೆಳಗಾವಿ ನಾನು ಹೇಳ್ದಲ್ಲ, ಬೆಳಗಾವಿ ಇಂಡಸ್ಟ್ರೀಸ್ ಕಾರಿಡಾರ್ಗೆ ಹಣ ಕೊಡ್ತೀನಿ ಅಂದ್ರು. ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆಯನ್ನ ಅನುಮೋದನೆ ಕೊಟ್ಟು 2 ವರ್ಷ ಆಗುತ್ತೆ, ಇನ್ನ ಲ್ಯಾಂಡ್ ಕೊಟ್ಟಿಲ್ಲ. 2 ವರ್ಷ ಆಗೈತೆ ಅನುಮೋದನೆ ಕೊಟ್ಟು. ರೈಲ್ವೆ ಕೆರೆ, ಬೆಳಗಾವಿ ಕೆರೆಗಳ ಸುಮಾರು 12 ಕೆರೆಗಳಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿ 1.5 ವರ್ಷ ಆಗೈತೆ. ಅದಕ್ಕೆ ಹಣ ಜಾಗ ಕೊಟ್ಟಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬಿಡುಗಡೆಯಾಗಿ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ರು ಕೂಡ ಇವರು ಕೆಲಸ ಮಾಡ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ವಿಧಾನಸಭೆಯಲ್ಲಿ ಹೇಳಿದ್ರು, ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ. ಮೊನ್ನೆ ಇಲ್ಲಿನ MP ಹಾಸನ್ದು MP ಒಬ್ರು ಪ್ರಶ್ನೆ ಹಾಕಿದ್ರೆ, ಹಣ ಯಾಕೆ ಬಿಡುಗಡೆ ಆಗಿದೆ ಅಂದ್ರೆ ಬಿಲ್ ಕೊಡಿ, ನಾವು ಕೊಡಕ್ ರೆಡಿ ಇದ್ದೀರಿ ಅಂತ ಮಂತ್ರಿ ಹೇಳಿದ್ರು. ಇವ್ರು ಕೇಳಿದ್ರೆ
ನಾವು ಕೊಡ್ತಾ ಇದ್ದೀರಿ, ಬರ್ತಾ ಇದೆ ಅಂತ ಹೇಳಿದ್ರು. 2 ವರ್ಷದ ಹಿಂದೆ ಗೋವಿಂದರಾವ್ ವರದಿಯನ್ನ ಮಾಡಿದಿರಿ, 6 ತಿಂಗಳಲ್ಲಿ ವರದಿ ಕೊಡ್ತದೆ, ಉತ್ತರ ಕರ್ನಾಟಕನ ಸಮಗ್ರವಾಗಿ ಚಿನ್ನದ ನಾಡು ಮಾಡ್ಬಿಡೋಣ ಅಂದ್ರು. 6 ತಿಂಗಳಾಯ್ತು, 12 ತಿಂಗಳಾಯ್ತು, 24 ತಿಂಗಳಾಯ್ತು, ಇನ್ನೂ ವರದಿನೇ ಇಲ್ಲ. ಇನ್ನು ಕೇಳಿದ್ರೆ ಅದಕ್ಕೆ ಟಿಂಕರಿಂಗ್ ಮಾಡ್ತಾ ಇದ್ದೀರಿ, ಈ ಕಾರ್ ಟಿಂಕರಿಂಗ್ ಮಾಡಲ್ಲ, ಟಿಂಕರಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾವೆ. ಇನ್ನು ಗೋವಿಂದರಾವ್ ಸೀಟಿಂದ ವರದಿ ಬಂದಿದೆಯೋ ಇಲ್ಲ ನಮಗಂತೂ ಗೊತ್ತಿಲ್ಲ. ಅಂದ್ರೆ ನೆಗ್ಲೆಕ್ಟ್, ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನೇನು ಯೋಜನೆಯನ್ನ ಕೊಟ್ಟಿತ್ತು ಅದನ್ನ ಭೂಮಿಗಳನ್ನ ಕೊಡದೆ, ರೈಲ್ವೆಗೆ, ಕೆರೆಗಳಿಗೆ ಭೂಮಿಯನ್ನ ಕೊಡದೆ ಆ ಯೋಜನೆಗಳು ಹಳ್ಳ ಹಿಡಿತವೆ. ಯಾಕಂದ್ರೆ ಇವ್ರ ಹತ್ರ ಕಾಸಿಲ್ಲ, ಮಾತ್ರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಅಭಿವೃದ್ಧಿ ಇಲ್ಲ. ಹಳ್ಳ ಬಿದ್ದಿರೋ ಬೆಂಗಳೂರು, ಗುಂಡಿ ಬಿದ್ದಿರೋ ಅಂತ ಇಡೀ ರಾಜ್ಯದ ಜಿಲ್ಲಾ ಪಂಚಾಯತಿ ರಸ್ತೆಗಳು, ಸ್ಟೇಟ್ ಹೈವೇಸ್, ಇದನ್ನ ನಾವು ನೋಡ್ತಾ ಇದ್ದೀವಿ. ಹಳ್ಳ ಇದ್ದಿದ್ದು ದುಡ್ಡಿದ್ದೀರ ಇವೆಲ್ಲ ಮುಚ್ಚಬಹುದಾಯ್ತು, ರೆಡಿ ಮಾಡ್ಬೋದಾಯ್ತು, ಯಾವ್ದು ಮಾಡ್ತಾ ಇಲ್ಲ. ಅದರಿಂದ ಈ ಸರ್ಕಾರ ಅಟ್ಟರ್ ಫೇಲ್ಯೂರ್. ಸರ್, ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ 5,000 ಕೊಟ್ಟಿಲ್ಲ, 5,000 ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಸದನದಲ್ಲಿ ಹೇಳಿದ್ರು ಸರ್, ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಕೊಟ್ಟಿಲ್ಲ, ಅದಕ್ಕೇನ್ ಮಾತಾಡ್ತೀರಾ? ಅಲ್ಲಿ ನಿಮ್ಮ ಪ್ರಶ್ನೆಗೆ ಅವರು ಕೇಂದ್ರ ಕಡೆ ವೋಟ್ ಮಾಡಿ 5,300 ಕೋಟಿ ತೋರಿಸಿದ್ದಾರೆ. ನಾನು ಅವ್ರನ್ನ ಕೇಳಿದ್ದು, ಬೆಳಗಾವಿ ಅಧಿವೇಶನದಲ್ಲಿ 2 ಬಾರಿ ನೀವು ಬಜೆಟ್ ಮಂಡನೆ ಮಾಡಿದ್ದೀರಾ, ಏನೇನು ಅಲ್ಲಿ ಭರವಸೆ ಕೊಟ್ಟಿದ್ದೀರಾ ಅದನ್ನ ನೆರವೇರಿಸಿ ಅಂತ ನಾನು ಡಿ.ಕೆ. ಶಿವಕುಮಾರ್ ಕೇಳ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರವನ್ನ ಎತ್ತಿದ್ರೆ 5,000 ಕೋಟಿ ನೀರಾವರಿ ಯೋಜನೆಗೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ರೆ ಚರ್ಚೆ ಮಾಡಿ, ರೆಡಿ ಇದ್ದೀವಿ ನಾವು, ಚರ್ಚೆ ಮಾಡಿ. ನೀವ್ ಯಾವ್ದೋ ಒಂದು ಕಾಪಿ ಇಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ, ಅದು ಪ್ರಪೋಸಲ್, ಅದು ಪ್ರಪೋಸಲ್ ಅಷ್ಟೇ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನ ರಿಜೆಕ್ಟ್ ಮಾಡೈತೆ. ನಿರ್ಮಲಾ ಸೀತಾರಾಮನ್ ಹಿಂದೆನೆ ಹೇಳಿದ್ದಾರೆ, ವರ್ಷದಿಂದನೇ ಅದು ರಿಜೆಕ್ಟ್ ಆಗಿದೆ ಅಂತ. ಅಂದ್ರೆ ಪ್ರಪೋಸಲ್ ಹೋದವೆಲ್ಲನೂ ಕೂಡ ಅಪ್ರೂವ್ ಆಗಲ್ಲ ಕೇಂದ್ರ ಸರ್ಕಾರದಲ್ಲಿ, ಗೊತ್ತಿದೆ ಎಲ್ಲರಿಗೂ. ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರೋ 100 ಕೊಟ್ಟರೆ 10 ಆಗೋದು ಅಂದ್ರೆ ಆ ತರ ಏನಾನ ಇವ್ರಿಗೆ ವಿಚಾರ ಇದ್ದಿದ್ರೆ 2.5 ವರ್ಷ ಆಯ್ತಲ್ಲಪ್ಪ. ಒಂದಾದ್ರೂ ಸರ್ವಪಕ್ಷದ ನಿಯೋಗವನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದೀರಾ? ಯಾಕೆ ಹೋಗಿಲ್ಲ? ನಿಮ್ಮ 9 ಜನ ಪಾರ್ಲಿಮೆಂಟ್ ಮೆಂಬರ್ಗಳು, ನವಗ್ರಹಗಳು ಎಂದಾದರೂ ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರವನ್ನ ಪ್ರಸ್ತಾವ ಮಾಡಿದಾರ? ಇಲ್ಲ. ಮತ್ತೆ ಇಲ್ಲಿ ಯಾಕೆ ಬಾಯ್ ಬಡ್ಕಂತೀರಾ? ಕೊಟ್ಟಿಲ್ಲ ಕೊಟ್ಟಿಲ್ಲ, ದಾಖಲೆ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ, ತಗೊಂಡು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ. ದಾಖಲೆ ನಿಮ್ಮವರೇ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು, ಕರ್ನಾಟಕ ರಾಜ್ಯದವರು, ಅವ್ರಿಗೆಲ್ಲ ಚಂದ ಗೊತ್ತಿದೆಯಲ್ಲ. ಚರ್ಚೆಗೆ ಹಾಕೊಂಡ್ಲಿ, ಕ್ವಶನ್ ಹಾಕ್ಲಿ, ಅರ್ಧ ಗಂಟೆ ಚರ್ಚೆ ಕೇಳೇ ಇಲ್ಲ ಇದುವರೆಗೂ. ಅದರಿಂದ ಹೇಳಿಕೆಗಳಿಗಷ್ಟೇ 5,000 ಕೋಟಿ ಕೊಡ್ತಾರೆ ಅಂತ ಹೇಳಿರೋದು, ಹೇಳಿಕೆಗಳಿಗಷ್ಟೇ ಸೀಮಿತ ಆಗಿದೆ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರಬೇಕಾದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕು. ನಾವು ತಗೊಂಡಿರೋ ಚರ್ಚೆಗೆ ಹಂಗೆ ನೀವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ತಗೊಳ್ಳಿ. ಬೇರೆ ಬೇರೆ ಎಲ್ಲ ಮಾತಾಡಕ್ಕಾಗ್ತೈತೆ. ಈ ವೋಟ್ ಚೋರಿ ಬಗ್ಗೆ ದಿನಗಟ್ಲೆ ಮಾತಾಡ್ತೀರಾ, ಧರಣಿ ಮಾಡ್ಬಿಟ್ರಿ. ಇಲ್ಲಿ ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಚೋರಿ ಆಗೋಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಆ ಚೋರಿ ಬಗ್ಗೆ ಮಾತಾಡ್ತೀರಾ, ವೋಟ್ ಚೋರಿ ಬಗ್ಗೆ. ಇಲ್ಲಿ ಬಡವರಿಗೆ 1,26,00,000 ಬಡ ಮಹಿಳೆಯರಿಗೆ ಸೇರ್ಬೇಕಾಗಿದ್ದ ಹಣವನ್ನ ಚೋರಿ ಮಾಡಿದ್ರಲ್ಲ ನೀವು. ಈ ಚೋರಿ ಬಗ್ಗೆ ಯಾಕೆ ಮಾತಾಡಲ್ಲ? ಈ ಚೋರಿ ಅಲ್ವೇನು? ಚೋರಿ ಅಲ್ಲ ಅಂತ ಹೇಳಿದ್ರೆ ದಾಖಲೆ ಕೊಡಿ, ಕ್ಷಮಾಪಣೆ ಕೇಳ್ತೀರಾ. ಚೋರಿ ಅಲ್ಲ ಅಂದ್ರೆ ನೀವು ಕ್ಷಮಾಪಣೆ, ವಿಧಾನ ಸಭೆಯಲ್ಲಿ ಕ್ಷಮಾಪಣೆ ಕೇಳಿದೀರಾ? ನಾನು ಕೇಳಿದೀನಿ ಅಂತ ಸ್ಪೀಕರ್ ಅವರೇ ಹೇಳಿದ್ದಾರೆ. ಹೌದು, ಅವ್ರು ಕೇಳಿದ್ದಾರೆ ಅಂತ. ಯಾಕೆ ಕೇಳಿದ್ರಿ ಕ್ಷಮಾಪಣೆ? ಚೋರಿ ಆಗಿರೋದು ತಾನೇ ಕೇಳಿರೋದು. ಆ ಚೋರಿ ಆಗಿರೋ ಹಣ ಎಲ್ಲೋಯ್ತು, ಯಾವ ಅಕೌಂಟ್ ಅಲ್ಲಿ ಇದೆ ಹೇಳ್ಬೇಕಲ್ಲ. ಇಲ್ಲ ಇದನ್ನು ವಾಲ್ಮೀಕಿ ಹಗರಣ ತರ 187 ಕೋಟಿ ತರ ಇದನ್ನು ಎಲ್ಲೆಲ್ಲೋ ಬ್ಯಾಂಕ್ ಒಳಗೆ ಹೋಗ್ಬಿಟ್ಟತ್ತ. ಆಮೇಲೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.